ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಿಕ್ತು ಬಿಗ್ಗೆಸ್ಟ್ ಟ್ವಿಸ್ಟ್. ತಿಮರೋಡಿ ಗ್ಯಾಂಗ್ನಿಂದಲೇ ಚಿನ್ನಯ್ಯನಿಗೆ ಪ್ರಾಣ ಭೀತಿ ಇದ್ಯಂತೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಿಕ್ತು ಬಿಗ್ಗೆಸ್ಟ್ ಟ್ವಿಸ್ಟ್. ತಿಮರೋಡಿ ಗ್ಯಾಂಗ್ನಿಂದಲೇ ಚಿನ್ನಯ್ಯನಿಗೆ ಪ್ರಾಣ ಭೀತಿ ಇದ್ಯಂತೆ. ಜೈಲಿಂದ ಹೊರಬಂದ ಚಿನ್ನಯ್ಯಗೆ ಅಪಾಯ ಇದೆಯಾ? ಹಾಗಾದ್ರೆ ಹೌದು, ನಂಗೆ ಭಯ ಆಗ್ತಾ ಇದೆ ಅಂತ ಚಿನ್ನಯ್ಯ ಹೇಳ್ತಿದ್ದಾನೆ. ನನ್ನ ಮತ್ತು ಪತ್ನಿಯ ಜೀವಕ್ಕೆ ಅಪಾಯ ಎದುರಾಗಬಹುದು. ತಿಮರೋಡಿ ಮಠಣ್ಣನವರ್ ಸಮೀರ್ ವಿಠಲ್ಗೌಡ ಜಯಂತ್ರಿಂದ ತಮಗೆ ಜೀವ ಬೆದರಿಕೆ ಬರಬಹುದು. ನನಗೆ ಹಾಗೂ ನನ್ನ ಪತ್ನಿಗೆ ಪೊಲೀಸ್ ರಕ್ಷಣೆ ಬೇಕು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿಯನ್ನ ಮಾಡಿಕೊಂಡಿದ್ದಾನೆ ಚಿನ್ನಯ್ಯ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮನವಿ ಆಧರಿಸಿ ದೂರು ದಾಖಲಿಸಿಕೊಂಡ ಪೊಲೀಸರು. ಶೀಘ್ರವೇ ತಿಮರೋಡಿ ಗ್ಯಾಂಗ್ ವಿಚಾರಣೆಯನ್ನ ನಡೆಸಲಿರುವ ಪೊಲೀಸರು. ಧರ್ಮಸ್ಥಳ ಬುರುಡೆ ಕೇಸ್ಗೆ ಈಗ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾ ಇದ್ರು, ಒಟ್ಟಿಗೆ ಪ್ಲಾನಿಂಗ್ ಅನ್ನ ಮಾಡಿದ್ರು, ಜೊತೆಗೆ ಒಟ್ಟಿಗೆ ಹೋಗಿ ದೂರು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಯ್ತು. ಆದ್ರೆ ಈಗ ಚಿನ್ನಯ್ಯನಿಗೆ ಬಹಳ ಭಯ ಆಗ್ತಿದ್ಯಂತೆ. ತನ್ನ ಜೀವಕ್ಕೆ ಕುತ್ತು ಬರುತ್ತೆ ಅನ್ನುವ ಭಯದಲ್ಲಿ ಚಿನ್ನಯ್ಯ ಇದ್ದಾನಂತೆ. ಇನ್ನು ತಿಮರೋಡಿ ಆಗಿರಬಹುದು, ಮಠಣ್ಣನವರ್, ಸಮೀರ್ ವಿಠಲ್ಗೌಡ, ಜಯಂತ್ ರವರಿಂದ ತಮಗೆ ಜೀವ ಬೆದರಿಕೆ ಬರಬಹುದು, ನನಗೂ ಮತ್ತೆ ನನ್ನ ಹೆಂಡತಿಗೂ ತೊಂದರೆ ಮಾಡಬಹುದು, ನನಗೆ ಜೀವ ಭಯ ಇದೆ, ಭಯ ಆಗ್ತಿದೆ ಅಂತ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಕೂಡ ಮಾಡ್ಕೊಂಡಿದ್ದಾನಂತೆ ಚಿನ್ನಯ್ಯ. ನನಗೆ ರಕ್ಷಣೆ ಕೊಡಬೇಕು, ಜೊತೆಗೆ ನನ್ನ ಕುಟುಂಬದವ್ರಿಗೂ ಕೂಡ ನೀವು ರಕ್ಷಣೆನ ಒದಗಿಸಬೇಕು ಅಂತ ಚಿನ್ನಯ್ಯ ಮನವಿ ಮಾಡ್ಕೊಂಡಿದ್ದಾರಂತೆ. ಇಷ್ಟು ದಿನ ಒಟ್ಟಿಗೆ ಇರ್ತಾ ಇದ್ರು, ಒಟ್ಟಿಗೆ ಪ್ಲಾನ್ ಮಾಡ್ತಾ ಇದ್ರು, ಒಟ್ಟಿಗೆ ಹೋಗಿ ದೂರು ಕೊಡ್ಲಿಕ್ಕೂ ಕೂಡ ಆಯ್ತು, ಜೊತೆಗೆ ಒಟ್ಟಿಗೆ ಆರೋಪಗಳನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಬಹಳ ಭಯ ಆಗ್ತಿದ್ಯಂತೆ. ತಮ್ಮ ತಂಡದವರಿಂದಲೇ ಬಹಳ ಭಯ ಆಗ್ತಿದ್ಯಂತೆ. ಹಾಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನನಗೆ ದಯವಿಟ್ಟು ರಕ್ಷಣೆ ಕೊಡಿ, ನನ್ನ ಜೀವಕ್ಕೆ ಭಯ ಇದೆ, ನನ್ನ ಕುಟುಂಬಕ್ಕೂ ಕೂಡ ಭಯ ಇದೆ, ಎಲ್ಲಿ ಪ್ರಾಣಕ್ಕೆ ಹಾನಿ ಮಾಡ್ತಾರೆ ಅಂತ ಭಯ ಆಗ್ತಾ ಇದೆ ಅಂತ ಸದ್ಯಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಷ್ಟು ದಿನ ಎಲ್ಲರೂ ಕೂಡ ಸೇರ್ಕೊಂಡು ಪ್ಲಾನ್ ಮಾಡ್ತಾ ಇದ್ರು, ಜೊತೆಗೆ ಆರೋಪಗಳನ್ನ ಮಾಡ್ತಾ ಇದ್ರು, ಎಲ್ಲಾ ಕೆಲಸಗಳನ್ನು ಕೂಡ ಒಟ್ಟೊಟ್ಟಿಗೆ ಮಾಡ್ತಾ ಇದ್ರು. ಆದ್ರೆ ಈಗ ಚಿನ್ನಯ್ಯನಿಗೆ ಬಹಳ ಭಯ ಆಗ್ತಾ ಇದ್ದಂತೆ, ಅವರ ತಂಡದವರಿಂದಲೇ ಅವರಿಗೆ ಭಯ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಷ್ಟಾಯ್ತು ಈಗಾಗಲೇ ನೋಡ್ಬೋದು, ಎಲ್ಲ ಒಂದ್ ಕಡೆ ಧರ್ಮಸ್ಥಳಕ್ಕೆ ಕೆಟ್ಟಸು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಬುರುಡೆ ಗ್ಯಾಂಗು ಏನು ಸುಮಾರು ಒಂದು ದೊಡ್ಡ ಷಡ್ಯಂತರ ಮಾಡಿ ಧರ್ಮಸ್ಥಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಆರೋಪ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಆರೋಪ ನಿರಾಧಾರ ಅಂತ ಎಲ್ಲೋ ಒಂದ್ ಕಡೆ SIT ಈಗಾಗಲೇ ವರದಿ ಕೊಟ್ಟಿರುವಂತದ್ದು, ಅಂದ್ರೆ ಏನೋ ಒಂದು ಮಧ್ಯಂತರ ವರದಿ ಕೊಟ್ಟಿರೋದು ಸರ್ಕಾರಕ್ಕೆ, ಹೈಕೋರ್ಟ್ಗೆ. ಆದ್ರೆ ಆ ವರದಿ ಬರ್ತಿದ್ದಾಗೇನೆ ಎಲ್ಲೋ ಒಂದ್ ಕಡೆ ಎಚ್ಚೆತ್ತುಕೊಂಡಂತಹ ಏನೋ ಒಂದು ಕೆಲವು ಕಿಡಿಗೇಡಿಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಧರ್ಮಸ್ಥಳ ವಿರುದ್ಧ ಹೋರಾಟ ಮಾಡಿದಂತಹ ಕೆಲವು ಕಿಡಿಗೇಡಿಗಳು ಈಗ ಎಲ್ಲ ಒಂದ್ ಕಡೆ ಚಿನ್ನಯ್ಯನಿಗೆ ಇದುವರೆಗೂ ಕೂಡ ಜೈಲಿಗೆ ಕಳೆದ 3 ದಿನಗಳಿಂದ ಚಿನ್ನಯ್ಯ ಕೂಡ ಏನು ಪ್ರಮುಖ ಮಾಸ್ಟರ್ ಮೈಂಡ್ ಆಗಿದ್ದಂತ ಚಿನ್ನಯ್ಯ ಜೈಲಿಂದ ಆಚೆ ಬಂದಿರುವಂತದ್ದು. ಎಲ್ಲ ಒಂದ್ ಕಡೆ ತಾವೇ ಜೊತೆಲಿದ್ದಂತಹ ಚಿನ್ನಯ್ಯನಿಗೆ ಒಂದು ರೀತಿ ಹಳ್ಳ ತೋರ್ತಾರೆ ಅನ್ನೋದು ಕೂಡ ಚಿನ್ನಯ್ಯನಿಗೆ ಒಂದು ರೀತಿ ಭಯಭೀತರಾಗಿರುವಂತದ್ದು. ಯಾಕಂದ್ರೆ ಹಿಂದೆ ಏನು ಧರ್ಮಸ್ಥಳದ ಮೇಲೆ ಆರೋಪ ಮಾಡೋ ಟೈಮಲ್ಲಿ 5 ಜನನು ಕೂಡ ಒಂದಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು ಮಹೇಶ್ ತಿಮರೋಡಿ ಆಗಿರ್ಬೋದು, ಅಥವಾ ಜಯಂತ್ ಆಗಿರ್ಬೋದು, ವಿಠಲ್ಗೌಡ ಆಗಿರ್ಬೋದು, ಅಥವಾ ಗಿರೀಶ್ ಮಠಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿ ಒಂದು ರೀತಿ ದೊಡ್ಡ ಮಟ್ಟದ ಪ್ಲಾನ್ ಮಾಡಿ ಧರ್ಮಸ್ಥಳ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಿ ಕೊಲೆಗಳ ಆರೋಪ ಹೊರ್ತಿದ್ರು. ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳನ್ನ ಅಪಹರಣ ಮಾಡಿ ಅಥವಾ ಏನೋ ಲೈಂಗಿಕ ದೌರ್ಜನ್ಯ ತುಪ್ಪು ಈ ರೀತಿಯ ಕೊಲೆ ಮಾಡಿದ್ದಾರೆ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟ್ ಹಾಕಿದಂತೆ ಎಲ್ಲೋ ಒಂದ್ ಕಡೆ ಚೆನ್ನೈನ ಮೇಲೆ ಸೋಮೋಟ ಕೇಸ್ ಹಾಕೊಳ್ಳೋದು, ಜೈಲಿಗೆ ಹಾಕಿದ್ರು. ಜೈಲಿನಿಂದ ಕಳೆದ 3 ದಿನಗಳಿಂದ ಏನು ಒಂದು ಚೆನ್ನೈ ವಾಪಸ್ ಬಂದಿರುವಂತದ್ದು. ಆದ್ರೆ ಈಗೆಲ್ಲ ಒಂದ್ ಕಡೆ ಇದ್ದಂತಹ 5 ಜನ ಏನೋ ಒಂದು ಬುರುಡೆ ಗ್ಯಾಂಗ್ ಅಲ್ಲಿ ಒಂದು ರೀತಿ ಬಿರುಕು ಮುಟ್ಟಿರುವಂತದ್ದು. ಪ್ರಮುಖವಾಗಿ 4 ಜನ ಒಂದಾಗಿದ್ರೆ ಚೆನ್ನಯ್ಯ ಮಾತ್ರ ಬೇರೆ ಆಗಿರುವಂತದ್ದು. ಕಾರಣ ನೋಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಚೆನ್ನಯ್ಯನಿಗೆ ತನ್ನ ಮನವರಿಕೆ ಆಗಿರ್ಬೇಕು. ಯಾಕಂದ್ರೆ ಈಗಾಗಲೇ ಕೂಡ ಅವ್ರು ಹೇಳಿಕೆ ಕೊಟ್ಟಿರುವಂತದ್ದು, ನಾನು ಈ 4 ಜನರ ಮಾತು ಕೇಳ್ಕೊಂಡು ನಾನು ಈ ರೀತಿ ಮಾತಾಡಿದೆ ಅಷ್ಟೇ ಹೊರತು ನನಗೂ ಆಗ್ಲಿ ಧರ್ಮಸ್ಥಳಕ್ಕಾಗಿ ಕೊಲೆಗಳ ಸಂಬಂಧಕ್ಕೂ ಧರ್ಮಸ್ಥಳಕ್ಕೆ ಅವ್ರ ಸಂಬಂಧ ಇಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಈಗ ಎಲ್ಲೋ ಒಂದ್ ಕಡೆ ಏನು SIT ತನಿಖೆ ತಂಡದವರು ಎಲ್ಲ 4 ದಿನದ ಮೇಲೆ ಮತ್ತೆ ಒಂದು ತನಿಖೆಗೆ ಶುರು ಆಗ್ತಿರುವಂತದ್ದು. ಅಂದ್ರೆ ಇವರಿಗೂ ಕೂಡ ತನಿಖೆಯಲ್ಲಿ 20% ಆಗಿದೆ ಅಂತ ಕೂಡ ಏನು ಪ್ರಾಣ ಮೋಹಂತಿ ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಮತ್ತೆ ಇವ್ರು 4 ಜನ ಕೂಡ ವಿಚಾರಣೆ ಒಳಗಿಸ್ಬಿಡ್ಬೋದು ಅನ್ನೋ ಒಂದು ರೀತಿಯಲ್ಲಿ ಈಗ ಎಲ್ಲೋ ಒಂದ್ ಕಡೆ ಈ 4 ಜನ ಕೂಡ ಒಂದು ರೀತಿಯಲ್ಲಿ ಎಚ್ಚೆತ್ಕೊಂಡು ಚೆನ್ನಯ್ಯ ಎಲ್ಲೋ ಒಂದ್ ಕಡೆ ನಮ್ಮ ವಿಷಯಗಳನ್ನ ಬಾಯ್ಬಿಟ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಒಂದು ಇದರಲ್ಲಿ ಅವ್ರನ್ನ ಸೃಷ್ಟಿ ಮಾಡಿರುವಂತದ್ದು. ಉಳಿದಂತೆ ಚೆನ್ನಯ್ಯನೂ ಕೂಡ ಇವ್ರು 4 ಜನರಿಂದ ಕೂಡ ನನಗೆ ಒಂದು ರೀತಿಯಲ್ಲಿ ಜೀವ ಭಯ ಆಗ್ತಿದೆ, ನನಗೂ ನನ್ನ ಹೆಂಡತಿಗೂ ಈ ಕಡೆ ಜೈಲಿಂದ ಬಂದಿದ್ದೀನಿ, ಎಲ್ಲ ಒಂದ್ ಕಡೆ ನನಗೆ ಜೀವ ಭಯ ಇದೆ, 4 ಜನ ಏನ್ ಬೇಕಾದ್ರೆ ಮಾಡೋದು, ನನಗೆ ಜೀವ ರಕ್ಷಣೆ ಕೊಡಿ ಅಂತ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಈಗ ದೂರು ಕೊಟ್ಟಿರೋದು. ಬೆಳ್ತಂಗಡಿ ಪೊಲೀಸ್ ಠಾಣೆಯವರು ಕೂಡ ದೂರು ದಾಖಲಿಸಿಕೊಂಡು ಈಗ
ಅವರಿಗೆ ಇಬ್ಬರು ಪೊಲೀಸರು ಒಂದು ರಕ್ಷಣೆ ಕೊಟ್ಟಿರುವಂತದ್ದು ಆಯ್ತು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸದ್ಯಕ್ಕೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಕ್ಕಿದೆ. ತಿಮರೋಡಿ ಗ್ಯಾಂಗ್ನಿಂದಲೇ ಚಿನ್ನಯ್ಯನಿಗೆ ಪ್ರಾಣ ಭೀತಿ ಇದೆಯಂತೆ. ನನಗೆ ಭಯ ಆಗುತ್ತೆ, ನನ್ನ ಜೀವಕ್ಕೆ ತೊಂದರೆ ಆಗಬಹುದು, ಹಾಗಾಗಿ ನನಗೆ ರಕ್ಷಣೆ ಬೇಕು ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ನನ್ನ ಕುಟುಂಬದವ್ರಿಗೂ ಕೂಡ ತೊಂದರೆ ಆಗಬಹುದು. ಅದು ಯಾರಿಂದ? ತಿಮರೋಡಿ ಆಗಿರಬಹುದು, ಮಠಣ್ಣನವರ್, ಸಮೀರ್, ವಿಠಲ್ಗೌಡ, ಜಯಂತ್ ತಮ್ಮದೇ ತಂಡದವರಿಂದ ತಮಗೆ ಜೀವ ಭಯ ಇದೆ. ನನಗೂ ಈ ಒಂದು ಪ್ರಕರಣಕ್ಕೂ ಏನು ಸಂಬಂಧ ಇಲ್ಲ. ಈ ಒಂದು ಧರ್ಮಸ್ಥಳ ವಿಚಾರವಾಗಿ ಏನೆಲ್ಲ ಆರೋಪಗಳು ಮಾಡಿದ್ರು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕೂಡ ಈಗ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಸದ್ಯಕ್ಕೆ ನನಗೆ ಪ್ರಾಣ ಭೀತಿ ಇದೆ, ಭಯ ಇದೆ, ಹಾಗಾಗಿ ಸ್ವಲ್ಪ ನನಗೆ ರಕ್ಷಣೆಯನ್ನು ಒದಗಿಸ್ಕೊಡ್ಬೇಕು ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಚಿನ್ನಯ್ಯ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಚಿನ್ನಯ್ಯ ಮನವಿಯನ್ನ ಆಧರಿಸಿ ಪೊಲೀಸರು ಕೂಡ ಸದ್ಯಕ್ಕೆ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಶೀಘ್ರವೇ ತಿಮರೋಡಿ ಗ್ಯಾಂಗ್ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾರೆ. ಏಕೆಂತಂದರೆ ಈಗ ಒಂದು ಪ್ರಾಣ ಭೀತಿ ಇದೆ, ನನಗೆ ಭಯ ಆಗುತ್ತೆ, ನನ್ನ ಜೀವಕ್ಕೆ ತೊಂದರೆ ಇದೆ ಅಂತ ಯಾರೇ ಹೋಗಿ ಹೇಳಿದ್ರು ಕೂಡ ಯಾರಿಂದ ನಿಮಗೆ ಭಯ ಆಗುತ್ತೆ ಅಂತ ಕೂಡ ಕೇಳ್ತಾರೆ ಪೊಲೀಸರು. ಆ ಒಂದು ಸಂದರ್ಭದಲ್ಲಿ ಯಾರ ಹೆಸರನ್ನ ಹೇಳ್ತಾರೆ ಅವರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ನಿಮ್ಮಿಂದ ಈ ರೀತಿಯಾಗಿ ಪ್ರಾಣ ಭೀತಿ ಇದೆ, ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇದಕ್ಕೆ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಅವ್ರ ಹತ್ರ ಒಂದು ಮನವಿ ಪತ್ರವನ್ನು ಕೂಡ ಬರೆಸ್ಕೊಳ್ತಾರೆ. ಜೊತೆಗೆ ಈ ರೀತಿಯ ಏನೇ ಒಂದು ತೊಂದರೆ ಆದರೂ ಕೂಡ ನೀವೇ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಂತ ಕೂಡ ಅವರ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಈಗ ಸದ್ಯಕ್ಕೆ ತಿಮರೋಡಿ ಗ್ಯಾಂಗ್ ವಿಚಾರಣೆಯನ್ನು ಪೊಲೀಸರು ಶೀಘ್ರವೇ ನಡೆಸ್ತಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಚಿನ್ನಯ್ಯ ಮನವಿ ಮಾಡಿಕೊಂಡಿದ್ರು. ಅದರ ಬೆನ್ನಲ್ಲೇ ಈಗ ವಿಚಾರಣೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇಷ್ಟು ದಿನ ಎಲ್ಲೇ ಹೋದರೂ ಕೂಡ ಜೊತೆಯಲ್ಲೇ ಹೋಗ್ತಾ ಇದ್ರು, ಜೊತೆಯಲ್ಲಿಯೇ ಇರ್ತಾ ಇದ್ರು. ಯಾವಾಗ ಈ ಒಂದು ಬುರುಡೆ ಕೇಸ್ ಸಾಕಷ್ಟು ಸದ್ದು ಮಾಡ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಚಿನ್ನಯ್ಯನ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ರು. ಸಮೀರ್ ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ರು. ಈ ಒಂದು ಏನು ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದ, ಜೊತೆಗೆ ಸ್ಥಳಗಳನ್ನು ಗುರುತು ಮಾಡಿದ್ದ, ಇಲ್ಲೆಲ್ಲಿ ನಾನು ಹೂತ ಹಾಕಿದ್ದೀನಿ ಅಂತ ಏನು ಗುರುತು ಮಾಡಿದ್ರು ಜಾಗ, ಆ ಒಂದು ಸಂದರ್ಭದಲ್ಲೂ ಅಷ್ಟೇ ಚಿನ್ನಯ್ಯ ಸಾಕಷ್ಟು ಹೇಳಿಕೆಯನ್ನು ನೀಡುವಾಗ ಎಲ್ಲರೂ ಕೂಡ ಚಿನ್ನಯ್ಯನ ಬೆಂಬಲಕ್ಕೆ ನಿಂತಿದ್ರು. ಆದರೆ ಚಿನ್ನಯ್ಯ ಹೇಳ್ತಾ ಇರೋದು ಎಲ್ಲವೂ ಕೂಡ ಸುಳ್ಳು ಅಂತ ಯಾವಾಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಯಿತು, ಅದಾದ ನಂತರ ಅವರ ಟೀಮ್ ಏನಿದೆ ಅವರ ಟೀಮೇ ಹೊಡೆದೋಯ್ತು. ಅದಾದ ಮೇಲೆ ಸದ್ಯಕ್ಕೆ ಚಿನ್ನಯ್ಯ ಅವರ ಟೀಮ್ನ ಸದಸ್ಯರ ವಿರುದ್ಧವೇ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ನನ್ನ ಜೀವಕ್ಕೆ ತೊಂದರೆ ಇದೆ, ಜೊತೆಗೆ ನನ್ನ ಪತ್ನಿಯ ಜೀವಕ್ಕೂ ಕೂಡ ತೊಂದರೆ ಇದೆ, ಅಪಾಯ ಎದುರಾಗಬಹುದು, ಹಾಗಾಗಿ ನನಗೆ ದಯವಿಟ್ಟು ರಕ್ಷಣೆ ಕೊಡಿ. ನನಗೆ ತಿಮರೋಡಿ ಅವರಿಂದ ಭಯ ಇದೆ, ಮಠಣ್ಣನವರಿಂದ ಭಯ ಇದೆ, ಸಮೀರಿಂದ ಭಯ ಇದೆ, ಜೊತೆಗೆ ವಿಠಲ್ಗೌಡ ಆಗಿರಬಹುದು, ಜಯಂತ್ ಆಗಿರಬಹುದು, ಅವರೆಲ್ಲರಿಂದಲೂ ಕೂಡ ನನಗೆ ಭಯ ಇದೆ. ಎಲ್ಲಿ ನನ್ನ ಜೀವಕ್ಕೆ ತೊಂದರೆ ಮಾಡಿಬಿಡ್ತಾರೋ ಅಂತ ಭಯ ಆಗ್ತಾ ಇದೆ. ಜೊತೆಗೆ ನನ್ನ ಹೆಂಡತಿಗೂ ಕೂಡ ಭಯ ಇದೆ, ಎಲ್ಲಿ ನಮ್ಮ ಜೀವಕ್ಕೆ ತೊಂದರೆ ಮಾಡ್ತಾರೆ ಅಂತ. ಹಾಗಾಗಿ ನಮಗೆ ದಯವಿಟ್ಟು ರಕ್ಷಣೆಯನ್ನು ಒದಗಿಸ್ಕೊಡಿ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಚಿನ್ನಯ್ಯ ಮನವಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ಈಗ ಸದ್ಯಕ್ಕೆ ಪೊಲೀಸರು ದೂರನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಈ ಒಂದು ದೂರು ದಾಖಲಾದ ಬೆನ್ನಲ್ಲೇ ಏನು ತಿಮರೋಡಿ ಮತ್ತು ಅವರ ಸಂಗಡಿಗರಿದ್ದಾರೆ ಅವರನ್ನ ಕರೆದು ವಿಚಾರಣೆ ಕೂಡ ಮಾಡ್ತಾರೆ. ನಿಮ್ಮ ಮೇಲೆ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಅಂತ ಸದ್ಯಕ್ಕೆ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾರೆ. ಹೆಸರು ಶೀಘ್ರವೇ ತಿಮರೋಡಿ ಗ್ಯಾಂಗ್ ವಿಚಾರಣೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಇನ್ನು ಈ ಒಂದು ಧರ್ಮಸ್ಥಳ ಬುರುಡೆ ಕೇಸ್ ಸಾಕಷ್ಟು ಸದ್ದು ಮಾಡಿತ್ತು. ಅದು ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಷ್ಟೆಲ್ಲ ಆರೋಪ ಮಾಡಿದ್ದ ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಸದ್ಯ ಎಲ್ಲಿದ್ದಾರೆ ಗೊತ್ತಾ? ಚಿನ್ನಯ್ಯ ಅವರು ಧರ್ಮಸ್ಥಳದ ಲಾಡ್ಜ್ನಲ್ಲಿ ಚಿನ್ನಯ್ಯ ವಾಸ್ತವ್ಯ ಹೂಡಿದ್ದಾರೆ. ಜೈಲಿನಿಂದ ರಿಲೀಸ್ ಆದಮೇಲೆ ಧರ್ಮಸ್ಥಳಕ್ಕೆ ಎಂಟ್ರಿ, ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗಿರೋ ಚಿನ್ನಯ್ಯ. ಧರ್ಮಸ್ಥಳ ಮಂಜುನಾಥನಿಗೆ ಚಿನ್ನಯ್ಯ ನಮೋ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಧರ್ಮಸ್ಥಳದ ಲಾಡ್ಜ್ನಲ್ಲಿ ಚಿನ್ನಯ್ಯ ಉಳ್ಕೊಂಡಿದ್ದಾನೆ. ಇನ್ನು ಚಿನ್ನಯ್ಯ ಬಿಡುಗಡೆ ಆದ ಸಂದರ್ಭದಲ್ಲೂ ಅಷ್ಟೇ ಯಾರು ಕೂಡ ಬಂದಿರಲಿಲ್ಲ ಆತನನ್ನ ಸ್ವಾಗತ ಮಾಡಲಿಕ್ಕೆ, ಅವರ ಕುಟುಂಬಸ್ಥರು ಅಷ್ಟೇ ಇದ್ದಿದ್ದು. ಸದ್ಯಕ್ಕೆ ಧರ್ಮಸ್ಥಳದ ಲಾಡ್ಜ್ನಲ್ಲಿ ಚಿನ್ನಯ್ಯ ವಾಸ್ತವ್ಯವನ್ನು ಹೂಡಿದ್ದಾನೆ. ಜೈಲಿನಿಂದ ರಿಲೀಸ್ ಆದಮೇಲೆ ಧರ್ಮಸ್ಥಳಕ್ಕೆ ಎಂಟ್ರಿ. ಇನ್ನು ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾನೆ. ಜೈಲಿಂದ ರಿಲೀಸ್ ಆದಮೇಲೆ ಧರ್ಮಸ್ಥಳದ ಮಂಜುನಾಥನಿಗೆ ನಮಸ್ಕಾರ ಮಾಡಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಎಷ್ಟೆಲ್ಲ ಆರೋಪಗಳು ಮಾಡಿದ್ರು ಆತನಿಗೂ ಗೊತ್ತಿತ್ತಲ್ಲ. ಜೊತೆಗೆ ಆತ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಕಟ್ಟುಕತೆ, ಅಪ್ಪಟ ಸುಳ್ಳು ಅನ್ನೋದು ಕೂಡ ಗೊತ್ತಾಯಿತು. ಅದಾದ ನಂತರ ಕ್ರಾಸ್
ಎನ್ಕ್ವೈರಿಯನ್ನ ಮಾಡ್ತಾರೆ ಪೊಲೀಸರು. ಈತನನ್ನ ಎನ್ಕ್ವೈರಿ ಮಾಡ್ತಾರೆ. ಯಾಕೆಂತಂದ್ರೆ ಇನ್ನು ಪೊಲೀಸ್ ಠಾಣೆಗೆ ಬರುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ್ನಲ್ಲ, ಅದಕ್ಕೂ ಮುನ್ನ ಒಂದು ಬುರುಡೆ ಕೂಡ ಇಟ್ಕೊಂಡು ಬಂದಿದ್ದ. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎನ್ಕ್ವೈರಿ ಮಾಡಿದ್ರು. ಜೊತೆಗೆ ಆತ ಏನೆಲ್ಲ ಆರೋಪ ಮಾಡಿದ್ದ ಆ ಹೇಳಿಕೆಗಳನ್ನ ಮುಂದಿಟ್ಕೊಂಡು ಎನ್ಕ್ವೈರಿಯನ್ನ ಮಾಡಿದ್ರು. ಅದಾದ ನಂತರ ಜೈಲಿಗೆ ಕೂಡ ಹೋಗಬೇಕಾಯಿತು. ಸದ್ಯಕ್ಕೆ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಅಷ್ಟೇ ಅವರ ಸಂಗಡಿಗರು ಅಥವಾ ಅವರ ಟೀಮ್ಮೇಟ್ಸ್ ಯಾರ್ಯಾರಿದ್ರು ಅವ್ರು ಯಾರೂ ಕೂಡ ಬಂದಿರಲಿಲ್ಲ. ಕೇವಲ ಚಿನ್ನಯ್ಯನ ಹೆಂಡತಿ ಜೊತೆಗೆ ಸಹೋದರರು ಅಷ್ಟೇ ಬಂದಿದ್ರು. ಅದಾದ ನಂತರ ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಜೈಲಿನಿಂದ ರಿಲೀಸ್ ಆಗಿ ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮಂಜುನಾಥನಿಗೆ ನಮಸ್ಕಾರ ಮಾಡಿದ್ದಾರೆ. ಸದ್ಯಕ್ಕೆ ಅಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ದಾರೆ. ಧರ್ಮಸ್ಥಳದ ಲಾಡ್ಜ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ.